ಕನ್ನಡ ಶಾಲೆ ಕೇಳಿದ ತಕ್ಷಣ ಮನಸ್ಸಿನಲ್ಲಿ ನೆನಪುಗಳ ಅಲೆ ಹಾಗೂ ಮುಖದಲ್ಲಿ ಒಂದು ನಗುವನ್ನು ತರಿಸುವಂತಹ ಪದ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಜಗದ್ದೆ. ಇದು ನಾ ಕಲಿತ ಶಾಲೆ, ನನ್ನನ್ನು ನನ್ನನ್ನಾಗಿ ಮಾಡಿದ ಶಾಲೆ. ಇಂದು ಈ ನನ್ನ ಶಾಲೆಗೆ ಒಂದು ಭೇಟಿ ಕೊಟ್ಟು ನನಗೆ ಕಲಿಸಿದಂತಹ ಗುರುವನ್ನು ಮಾತನಾಡಿಸಿ ಹೋಗುವ ಅಂತ ಬಂದೆ. ಶಾಲೆಯ ಮೆಟ್ಟಿಲನ್ನು ಏರ್ತಿರುವಾಗ ಒಂದು ದೊಡ್ಡ ನೆನಪಿನ ಅಲೆ ನನ್ನನ್ನು ದಾಟಿತು. ಬೆಳಗ್ಗೆ ನಾನು ನನ್ನ ಗುರುಜಿಯನ್ನು ಭೇಟಿಯಾಗಿ ಒಂದು ವಿಡಿಯೋವನ್ನು ನನ್ನ ನೆನಪಿಗೋಸ್ಕರ ಹಾಗೂ ನನ್ನ ಚಾನಲ್ಗೋಸ್ಕರ ಮಾಡಲೆ ಎಂದು ಕೇಳಿದಾಗ ಮುದ್ದಾಂ ಮಾಡು ಅಂತ ಪ್ರೋತ್ಸಾಹಿಸ್ತಾರೆ. ಹಾಗೆ ನಾನು ಊಟದ ಸಮಯಕ್ಕೆ ಅಲ್ಲಿಗೆ ತಲುಪ್ತೀನಿ. ಊಟದ ಗಂಟೆ ಹೊಡೆದ ತಕ್ಷಣ ಓಡೋಡಿ ಹಾರಾಡಿ ನಗುತ್ತಾ ಒಂದು ಮಕ್ಕಳನ್ನು ನೋಡಿ ಮನಸ್ಸಿಗೆ ಏನೋ ಒಂದು ಸಂತಸ ಉಂಟಾಯಿತು. ಶಾಲೆಯಲ್ಲಿ ಮಧ್ಯಾಹ್ನದ ಅಡುಗೆಯನ್ನು ಲಕ್ಷ್ಮಿ ಅವರು ಮಾಡ್ತಾರೆ. ಅವರ ಜೊತೆ ಒಂದೆರಡು ಮಾತನಾಡಿ ಮಕ್ಕಳ ಊಟದ ಪ್ರಾರ್ಥನೆಯನ್ನು ಕೇಳ್ತಾ ನಿಲ್ತೀನಿ. ओम शांति 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 अन्नपूर्णे सदा पूर्णे शंकरी प्राणवल्लभे ज्ञानवैराग्य विद्यार्थं दीक्षां देहि तपं. ಮಕ್ಕಳು ಅವರ ಊಟವನ್ನು ಮುಂದುವರಿಸ್ತಾರೆ ಹಾಗೂ ನಾನು ಮತ್ತು ಗುರುಜಿ ನಿಮಗೆ ನನ್ನ ಶಾಲೆಯನ್ನು ತೋರಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇವೆ. ಲೈಬ್ರರಿ ಹತ್ತತ್ರ ಒಂದು 3000 ಪುಸ್ತಕ ಇದೆ. ಆಮೇಲೆ ಹುಡುಗರಿಗೆ ಬೇಕಾದ್ದು ಎಲ್ಲ ಬೇರೆ ಬೇರೆ ಸೆಕ್ಷನ್ ಮಾಡಿ ಎಲ್ಲದನ್ನು ಸೆಟ್ ಮಾಡ್ತಾ ಇದೆ. ಊಟಕ್ಕೆ ಬಿಟ್ಟಾಗ ಹುಡುಗರು ಅವ್ರಿಗೆ ಇಷ್ಟವಾದ ಪುಸ್ತಕವನ್ನು ತಗೊಂಡು ಅವು ಓದ್ತಾ ಒಂದು, ಆಮೇಲೆ ಓದಾದಮೇಲೆ ತಾನು ಏನು ಓದಿದೆ ಹೇಳೋದನ್ನು ಒಂದು 2 ಲೈನು ನೋಟ್, ಪ್ರತಿಯೊಬ್ಬರದ್ದು ಸಪ್ರೇಟ್ ನೋಟ್ಬುಕ್ ಇದ್ದು ಆ ನೋಟ್ಬುಕ್ಕಲ್ಲಿ ತಾನು ಏನು ಓದಿದೆ, ಯಾವ ಪುಸ್ತಕ ಓದಿದೆ ಒಂದು 2 ಲೈನ ಅದರಲ್ಲಿ ಬರೆದಿಡಬೇಕು ಅವರು. ಅಂದರೆ ಓದಿದ್ದು ಏನು ಅಂತ ಅವ್ರಿಗೊಂದು ಗೊತ್ತಾಗಬೇಕಲ್ವ, ಆ ಉದ್ದೇಶ ಇಟ್ಕೊಂಡು ಅದು ಈ ಒಂದು ಸಿಸ್ಟಮನ್ನು ಮಾಡಿದ್ದು ನಾವು. ಸಾಮಾನ್ಯ ಒಂದು 10 ವರ್ಷ ಆಗ್ತಿದೆ ಈ ಒಂದು ವ್ಯವಸ್ಥೆ ಮಾಡಿ. ಮೊದಲು ಒಂದು ಗಾರ್ಡೇಜಲ್ಲಿ ಇರ್ತಿತ್ತು, ಆದರೆ ಅದು ಹುಡುಗರಿಗೆ ಆ ಪುಸ್ತಕದ ಪರಿಚಯ ಆಗಬೇಕೆನ್ನೋ ದೃಷ್ಟಿಯಿಂದ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಜ್ಞಾನ ಹೆಚ್ಚಾಗಬೇಕೆನ್ನೋ ಉದ್ದೇಶ ಇಟ್ಕೊಂಡು ಪ್ರಮುಖ ಮಾಡಿದ್ದು. ಎಲ್ಲ ರೀತಿಯ ಪುಸ್ತಕಗಳನ್ನು ಕೂಡ ನಾವೇ ನೋಡೋದು. ಆಮೇಲೆ ಲ್ಯಾಂಗ್ವೇಜ್ ವೈಸು ಬೇರೆ ಬೇರೆ ಇದೆ, ಇಂಗ್ಲೀಷ್ ಬೇರೆ, ಹಿಂದಿ ಬೇರೆ, ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು, ಆಮೇಲೆ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಗಣಿತಕ್ಕೆ ಸಂಬಂಧಪಟ್ಟಿದ್ದು, ಪರಿಸರ, ಹೀಗೆ ಬೇರೆ ಬೇರೆ ಸೆಕ್ಷನ್ ಮಾಡಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಹುಡುಗರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ನಾವೀಗ. ಅದೇ ರೀತಿ ನಮ್ಮದು ಲೈಬ್ರರಿ ಒಂದು ಸಣ್ಣ ಪ್ರಮಾಣದ್ದು ಇದು, ಅದು ವಿಜ್ಞಾನ ಪ್ರಯೋಗಾಲಯ ಕೂಡ ಅದೇ ರೀತಿಯಲ್ಲಿ ಮಾಡಿದೆ. ಬಹುತೇಕವಾಗಿ ಎಲ್ಲ ರೀತಿಯ ಪ್ರಯೋಗಗಳನ್ನು ನಾವು ಮಾಡ್ತೇವೆ. ವಿಜ್ಞಾನ ರೂಮಿಗೆ ಹೋದರೆ ಗೊತ್ತಾಗ್ತಿದೆ ಅಷ್ಟು ಕೂಡ. ಈ ಶಾಲೆಗೆ ಬಂದು ಎಷ್ಟು ವರ್ಷ ಆಯಿತು? 1998 ಆಗಸ್ಟ್ 30ಕ್ಕೆ ಜಾಯ್ನ್ ಆದ ಶಾಲೆ, ಒಂದೇ ಶಾಲೆ, ಬೇರೆ ಯಾವ ಶಾಲೆಗೂ ಇಲ್ಲ. 28ನೇ ವರ್ಷ ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಶಾಲೆ ಚೆನ್ನಾಗಿದ್ದು, ಪರಿಸರ ಚೆನ್ನಾಗಿದೆ, ಆಮೇಲೆ ಊರಿನ ಸಪೋರ್ಟ್ ಕೂಡ ಅಷ್ಟೇ ರೀತಿಯಲ್ಲಿದೆ. ಯಾಕೆಂದರೆ ಒಂದು 3-4 ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮಾಡಿದ್ದೇವೆ ನಾವು, ಕಲಿಕಾ ಹಬ್ಬ ಮಾಡಿದ್ದೇವೆ. ಪ್ರತಿಯೊಂದಕ್ಕೂ ಕೂಡ ಭಾಳ ಅದ್ಭುತವಾದಂತಹ ಪ್ರೋತ್ಸಾಹವನ್ನು ಊರಿನವರು ಕೊಡ್ತಾಯಿದ್ದಾರೆ. ಹಾಗಾಗಿ
ಬೇರೆ ಕಡೆ ಎಲ್ಲೂ ಹೋಗುವಂಥ ಆಲೋಚನೆ ಕೂಡ ನನಗೆ ಬರಲಿಲ್ಲ. ಯಾಕೆಂದರೆ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಿದ್ದಕ್ಕಾಗಿ ಪ್ರಮುಖವಾಗಿ ನಾವು ಇದೇ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೇನೆ. ಆಮೇಲೆ ಒಂದು ಇನ್ಸ್ಪೈರ್ ಅವಾರ್ಡ್ ಅಂತೂ ಪ್ರೈಮರಿ ಮಕ್ಕಳಿಗೆ ಏನು ಬಂದಿತ್ತು. ಒಬ್ಬ ಹುಡುಗ ನ್ಯಾಷನಲ್ ಮಟ್ಟಕ್ಕೂ ಕೂಡ ಹೋಗಿದ್ದ. ಅವನು ಸ್ಲರಿ ಎತ್ತುವ ಯಂತ್ರ ಅಂತೇಳಿ ಮಾಡ್ಕೊಂಡು ಅದು ನ್ಯಾಷನಲ್ ಲೆವೆಲ್ವರೆಗೆ ಹೋಗಿತ್ತು. ಪ್ರತಿಭಾ ಕಾರಂಜಿಯಲ್ಲೂ ಕೂಡ ಹಾಗೆ ಹೆಚ್ಚು ಕಡಿಮೆ ಪ್ರತಿ ವರ್ಷ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗಿ 1-2 ಪ್ರೈಸನ್ನು ಬರ್ತಾ ಇದ್ದೇವೆ. ಒಂದು ಬೇಜಾರು ಅಂತ ಹೇಳಿದ್ರೆ ಈ ಹುಡುಗರ ಸಂಖ್ಯೆ ಒಂಚೂರು ಕಡಿಮೆ ಆಗ್ತಾಯಿದೆ. ಅದು ಒಂದೇ ಒಂದು ಕೊರತೆ ಬಿಟ್ಟರೆ ಉಳಿದಂತೆ ಶಾಲೆಗೆ ಮತ್ತು ಯಾವ ರೀತಿಯಾದಂಥ ಮೂಲಭೂತ ಕೊರತೆಗಳು ಕೂಡ ನಮಗೆ ಕಾಣ್ತಾ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಹೊಂದಿದಂಥ ಒಂದು ಶಾಲೆ ಇದು. ಅದು ನಿಜವಾಗಿಯೂ ನನಗೂ ಕೂಡ ಒಂದು ಹೆಮ್ಮೆ, ಈ ಶಾಲೆಯಲ್ಲಿ ನಾನು ವರ್ಕ್ ಮಾಡಿದೆ ಎನ್ನುವಂಥದ್ದು. ಮುಂಚೆ ಅಂದರೆ ನೀವು ಜಾಯಿನ್ ಆಗಬೇಕಿದ್ರೆ ಈ ಶಾಲೆ ಇದ್ದು ಈ ಶಾಲೆ ಅಂತಂದರೆ ಹಳೆಯ ಬಿಲ್ಡಿಂಗ್, ಹಂಚಿನ ಬಿಲ್ಡಿಂಗ್ ಆಗಿತ್ತು. ಆಮೇಲೆ SSC ಅಡಿಯಲ್ಲಿ 2 ಬಿಲ್ಡಿಂಗು, ಆಮೇಲೆ ರಾಜ್ಯ ಮಟ್ಟದ್ದು 2 ಬಿಲ್ಡಿಂಗ್, ಒಟ್ಟಿಗೆ 4 ಆ ಬಿಲ್ಡಿಂಗ್ ಒಂದು 5 ವರ್ಷ ಮೊದಲು. ಆಮೇಲೆ ಇದು 3 ಬಿಲ್ಡಿಂಗು ಒಂದೇ ಸರಿ ಮಾಡಿದ್ರಿಂದ ಇಷ್ಟು ಸುಸಜ್ಜಿತವಾಗಿ ಭಾಳ ಚಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಪ್ರಮುಖವಾಗಿ ಊರಿನವ್ರದ್ದು ಕೂಡ ನಮ್ಮೂರಿನಲ್ಲಿರುವ ಶಾಲೆ ಇಷ್ಟು ಚೆನ್ನಾಗಿರಬೇಕೆನ್ನುವ ಉದ್ದೇಶವನ್ನು ಅವರು ಇಟ್ಕೊಂಡಿದ್ದರಿಂದ ಪ್ರಮುಖವಾಗಿ ಒಂದು ಅದ್ಭುತವಾದಂಥ ಕಟ್ಟಡವನ್ನು ಮಾಡಿ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಹೊಂದಿರುವಂಥ ಶಾಲೆ ನಮ್ಮದು ವಾಜಗದ್ದೆ ಶಾಲೆ ಅಂತ ಹೇಳಲಿಕ್ಕೆ ನಿಜವಾಗಿಯೂ ಕೂಡ ನನಗೆ ಹೆಮ್ಮೆ ಆಗ್ತಾ ಇದೆ ಅನ್ನುವಂಥದ್ದು. ನೀವು ಜಾಯಿನ್ ಆಗಬೇಕಿದ್ರೆ ಎಷ್ಟು ಜನ ಮಕ್ಕಳು? ಆಗ 132 ಹುಡುಗರ ತನಕ ಇದ್ದು ಶಾಲೆ. ಈಗ 6 ಹುಡುಗರಿಗೆ ಬಂದು ಮುಟ್ಟಿದೆ. ಪ್ರಮುಖವಾಗಿ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಊರಿನಲ್ಲಿ ಹುಡುಗರೇ ಇಲ್ಲ. ಯಾಕಂದರೆ ಇಲ್ಲಿ 1-1.5 ಕಿಲೋಮೀಟರ್ ದೂರದಲ್ಲಿದ್ದಂಥ ಅಂಗನವಾಡಿ ಕೂಡ ಕ್ಲೋಸ್ ಆಗಿ ಒಂದು 2 ವರ್ಷ ಆಯ್ತು ಈಗ. ಹಾಗಾಗಿ ಒಟ್ಟಾರೆ ಊರಿನಲ್ಲಿ ಹುಡುಗರೇ ಇಲ್ಲದೇ ಇರುವುದರಿಂದ ಇನ್ನೊಂದು ಊರಲ್ಲಿದ್ದವ್ರಿಗೆ ಕೆಲವ್ರಿಗೆ ಮದುವೆನೇ ಆಗಲಿಲ್ಲ. ಇದೆಲ್ಲ ಅನೇಕ ಕಾರಣಗಳಿಂದಾಗಿ ಇವತ್ತು ಹುಡುಗರ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗಾಗಿ ಕನ್ನಡ ಮೀಡಿಯಮ್ಮು ಅಥವಾ ಇಂಗ್ಲೀಷ್ ಮೀಡಿಯಮ್ ಅಂತ ವ್ಯಾಮೋಹ ಹಂಗೆ ನೋಡ್ತಾ ಹೋದ್ರೆ ಇಲ್ಲಿ ಕಡಿಮೆ. ಯಾಕಂದರೆ ಇಲ್ಲಿಂದ ಪೇಟೆಗೆ ಹೋಗೋ ಇಂಗ್ಲೀಷ್ ಮೀಡಿಯಮಿಗೆ ಹೋಗುವವರು ಒಂದು 3 ಹುಡುಗರು ಇದ್ದಾರೆ ಬಿಟ್ಟರೆ ಟೋಟಲಿ ಊರಲ್ಲಿ ಮಕ್ಕಳ ಸಂಖ್ಯೆನೇ ಇಲ್ಲ. ಅದು ಭಾಳ ದೊಡ್ಡ ಕೊರತೆ. ಬಹುಶಃ ಮತ್ತು ಯಾರು ಪರಿಹಾರ ಕಂಡಿಡುವುದು ಕೂಡ ಭಾಳ ಕಷ್ಟವೇನೋ ಅಂತ ಅನ್ನಿಸ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಶಾಲೆಯ ಭವಿಷ್ಯವನ್ನು ನೋಡಿಕೊಂಡ್ರೆ ಭಾಳ ಬೇಜಾರಾಗ್ತದೆ. ಇನ್ನೊಂದು ನಾನು ಒಂದೇ ಶಾಲೆಯಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಇದೇ ಶಾಲೆಯಲ್ಲಿ ರಿಟೈರ್ಡ್ ಆಗುವಂತಹ ಕನಸಿತ್ತು. ಆದರೆ 27 ಸೆಪ್ಟೆಂಬರ್ ತನಕ ಶಾಲೆ ಇರ್ತದೋ ಇಲ್ಲವೋ ಎನ್ನುವಂಥದ್ದಕ್ಕೂ ಒಂದು ಸ್ವಲ್ಪ ಅನುಮಾನ ಇದೆ. ಹಾಗಾಗಿ ಬಹುಶಃ ನಾನು ರಿಟೈರ್ಡ್ ಆಗೋದು ಇದೇ ಶಾಲೆಯಲ್ಲಿ ಆಗಬೇಕು ಅಂತ ಆಸೆ ಇದೆ. ನೋಡುವ ಏನಾಗ್ತದೆ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡುವ. ನಾವು ನೀವು ಜಾಯಿನ್ ಆದಾಗ ಅಷ್ಟೆಲ್ಲ ಜನ ಸ್ಟೂಡೆಂಟ್ಸ್ ಇದ್ರು, ಈಗ ಇಷ್ಟು ಕಮ್ಮಿ ಇದ್ದ ಅಂದರೆ ನಿಮಗೆ ಟೀಚಿಂಗ್ ಮಾಡಲ್ಲ ಅಥವಾ ನಿಮ್ಮದು ಅಲ್ಲ, ಅದು ಹೆಂಗೆ ಭಾಳ ಬೇಜಾರದು. ಹಾಗೆ ಈಗ 1 ಹುಡುಗರಿದ್ದರೂ ಕಲಿಸೋದೆಯಾ 50 ಹುಡುಗರಿದ್ದರೂ ಕಲಿಸೋದು ಅದು ಬೇರೆ. ಆದರೆ ಹುಡುಗರಿದ್ದಾಗ ಹುಡುಗರ ಜೊತೆಗೆ ನಮ್ಮ ಬಾಂಧವ್ಯ, ಆಮೇಲೆ ಹುಡುಗರು ನಮ್ಮ ಜೊತೆಗೆ ಇರೋ ಬಾಂಧವ್ಯ, ಆಮೇಲೆ ಕಲಿಕೆ ಕೂಡ ಮಕ್ಕಳು ಜಾಸ್ತಿ ಇದ್ರೆ ಮಾತ್ರ ಕಲಿಕೆ ಚೆನ್ನಾಗಾಗ್ತದೆ. ಈಗ 1-2 ಹುಡುಗರಿದ್ದರೆ ನಾವು ಪ್ರಶ್ನೆಯನ್ನು ಅವರಿಗೆ ಒಂದು 4 ಪ್ರಶ್ನೆ ಕೇಳ್ಬೋದು. ಪದೇ ಅವರಿಗೇ ನಾವು ಪ್ರಶ್ನೆ ಕೇಳ್ತಾ ಇದ್ದಾಗ ಅವರಿಗೂ ಒಂದು ಕೂಡ ಬೇಜಾರು ಬರ್ತದೆ. ಅಂದರೆ ಕಲಿಕೆ ಆ ಒಂದು ಮಟ್ಟದಲ್ಲಿ ಆಗಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ. ಯಾಕೆಂದರೆ ಸಂವಹನ ಕೂಡ ಭಾಳ ಇಂಪಾರ್ಟೆಂಟು. ಈಗಿನ ವ್ಯವಸ್ಥೆಯಲ್ಲಿ ನಲಿಕಲಿಯಲ್ಲಂತೂ ಪರಸ್ಪರ ಸ್ನೇಹಿತರೊಂದಿಗೆ ಕಲಿಕೆನೇ ಜಾಸ್ತಿ ಇರ್ತದೆ. ಹಾಗಾಗಿ ಹುಡುಗರೇ ಇಲ್ಲದಿದ್ದಾಗ 1-2 ಹುಡುಗರು ಒಂದೊಂದು ಕ್ಲಾಸಲ್ಲಿದ್ದಾಗ ಸಂವಹನದ ಕೊರತೆ ಉಂಟಾಗ್ತದೆ ಅಲ್ಲಿ. ಹಾಗಾಗಿ ಅವರಿಗೂ ಕಷ್ಟ, ನಮಗೂ ಕಷ್ಟ ಒಂದು. ಆಮೇಲೆ ಇನ್ನೊಂದು ಭಾಳ ಖುಷಿ ಅಂತ ಹೇಳಿದ್ರೆ ನಾವಿಲ್ಲಿ ಟೀಚಿಂಗ್ ಮಾಡಿದವ್ರು, ಈಗ ಒಬ್ಬರು ವಿನಾಯಕ್ ಹೆಡ್ ಅಂತಿದ್ರು, ಅವ್ರಿಗೆ ನಿಡಗುಂದಿಗೆ ಹೆಚ್ಚುವರೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಇನ್ನೊಬ್ಬರು ಸುಷ್ಮಾ ಮೊಗೇರ್ ಅಂತಿದ್ದಾರೆ. ಆಮೇಲೆ ನಾನು ಕೂಡ, ಅಂದರೆ ನಾವು 3 ಜನ B.Ed ಆಗಿದೆ, MA ಆಗಿದೆ. ಹಾಗಾಗಿ ಕ್ವಾಲಿಫಿಕೇಷನ್ ಇದ್ದಿದ್ದರಿಂದ ಶಿಕ್ಷಣದ ಕ್ವಾಲಿಟಿ ಕೂಡ ಭಾಳ ಅದ್ಭುತವಾಗಿದೆ. ಒಂದೇ ಒಂದು ಕೊರತೆ ಅಂದರೆ ಅದೇ ಮಕ್ಕಳ ಕೊರತೆ. ಮಕ್ಕಳಿಗೆ ನಮ್ಮಿಂದ ನಾವು ಏನು ಕೊಡ್ಲಿಕ್ಕೆ ಸಾಧ್ಯವೋ ಆ ಒಂದು ಪ್ರಮಾಣದಲ್ಲಿ ಭಾಳ ಖುಷಿಯಿಂದ ನಮಗೆ ಕೊಡಲಿಕ್ಕೆ ಇವತ್ತು ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಿದ್ದರಿಂದ ಒಂದು ರೀತಿ ಬೇಜಾರಾಗ್ತಾ ಇದೆ ಅನ್ನುವಂಥದ್ದು. ಆದರೂ ನಮ್ಮ ಪ್ರಯತ್ನವನ್ನು ಅಥವಾ ನಮ್ಮ ಕರ್ತವ್ಯವನ್ನೇನಿದೆ ಅದು ಖಂಡಿತವಾಗಿ ನಾವು ಮಕ್ಕಳಿಗೆ ಅನ್ಯಾಯವಾಗದಂತೆ ಇವತ್ತಿಗೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಖಂಡಿತವಾಗಿ ಅದು ಮುಂದೆ ಹೀಗೆ ಸಾಗ್ತಾ ಇರ್ತದೆ ಅಂತ ಹೇಳ್ತೇನೆ. ಈ ವರ್ಷ ಯಾವ್ದಾದ್ರು ಹೊಸ ಅಡ್ಮಿಷನ್ ಇಲ್ಲ, ಈ ವರ್ಷ ಅಲ್ಲ, ಈ 4 ವರ್ಷ ಆಯಿತು 1ನೇ ಕ್ಲಾಸಿಗೆ 1 ಅಡ್ಮಿಷನ್ನು ಇಲ್ಲ. ಅದೇ ದೊಡ್ಡ ಸಮಸ್ಯೆ ನಮ್ಮದು. ಹಾಗಾಗಿ ಈಗ 5, 6, 7 3 ಕ್ಲಾಸ್ ಮಾತ್ರ ಇದೆ. 3 ಕ್ಲಾಸಿಂದ 6 ಮಂದಿ ಇದ್ದಾರೆ.
5ನೇ ಕ್ಲಾಸಿಗೆ 1, 6ನೇ ಕ್ಲಾಸಿಗೆ 2, 7ನೇ ಕ್ಲಾಸಿಗೆ 3. ನೆನಪಿಟ್ಕೊಳ್ಳೋದು ಕೂಡ ಭಾಳ ಸುಲಭ ಆಯಿತು. ಹೀಗೆ ಮುಂದೆ ಹೋದಂತೆ ಗುರುಜಿ ವಿದ್ಯಾರ್ಥಿಗಳು ಮಾಡಿದಂತಹ ಚಿತ್ರಕಲೆಗಳನ್ನು, ಹಸ್ತಪತ್ರಿಕೆಗಳನ್ನು ತೋರಿಸ್ತಾರೆ. ಅದನ್ನು ನೋಡಿ ನನಗೆ ಬಹಳ ಸಂತೋಷ ಹಾಗೂ ವಾಹ್, ಎಷ್ಟು ಚಂದ ಮಾಡಿದ್ದಾರೆ ಇದನ್ನೆಲ್ಲ ವಿದ್ಯಾರ್ಥಿಗಳು ಅಂತ ಅನಿಸ್ತು. ಹಸ್ತಪತ್ರಿಕೆ ಇದು ಒಂದೊಂದು ನಾವು ಶಾಲೆಯಲ್ಲಿ ಪ್ರತಿ ವರ್ಷ ಏನು ಕಾರ್ಯಕ್ರಮ ಮಾಡ್ತೇವೆ ಆ ಎಲ್ಲ ಕಾರ್ಯಕ್ರಮದ ಫೋಟೋಗಳು ಅಂದರೆ ಒಂದು ರೆಕಾರ್ಡ್ ಆಗಿರ್ತದೆ. ಪ್ರತಿ ವರ್ಷ ನಾವು ಇದನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಇರ್ತೇವೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಶಾಲೆದು ಪ್ರಭಾತ್ ಪೇರಿ ಆಗಸ್ಟ್ 15 ಅಥವಾ ಆಗಸ್ಟ್ 15 ಮಳೆಗಾಲ ಇದ್ದಿದ್ದರಿಂದ ನಾವಿಲ್ಲಿ ಪ್ರಭಾತ್ ಪೇರಿ ಎಲ್ಲೂ ಮಾಡ್ಲಿಕ್ಕೆ ಹೋಗೋದಿಲ್ಲ, ಶಾಲೆಯಲ್ಲೇ ಕಾರ್ಯಕ್ರಮ ಮಾಡ್ತರು. ಜನವರಿ 26ಕ್ಕೆ ನಾವು ಪ್ರಭಾತ್ ಪೇರಿಗೆ ಹೋಗ್ತರು. ಪ್ರಭಾತ್ ಪೇರಿಗೆ ಹೋದಾಗ ಪ್ರತಿ ವರ್ಷ ಒಂದೊಂದು ಮಜರೆಗೆ ಹೋಗೋದು. ಆ ಮಜರೆಗೆ ಹೋಗಿ ಅವ್ರ ಮನೆ ಅಂಗಳದಲ್ಲೇ ನಮ್ಮ ಸಭಾ ಕಾರ್ಯಕ್ರಮ. ಇಲ್ಲಿ ಧ್ವಜಾರೋಹಣವನ್ನು ಮಾಡಿ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮಕ್ಕಳಿಗೆ ಸ್ವೀಟ್ ಹಂಚಿ ಆಮೇಲೆ ಆಯಾ ಮಜರೆಗೆ ಹೋಗಿ ಅಲ್ಲಿ ಯಾವ್ದಾದ್ರು ಒಬ್ಬರ ಮನೆಯಲ್ಲೇ ಸಭಾ ಕಾರ್ಯಕ್ರಮ. ಇಲ್ಲಿ ಹೇಗಿದೆ ಅಂತೇಳಿ ಆದರೆ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾರೆ ಆ ಮನೆಯಲ್ಲಿ. ಅದು ಭಾಳ ವಿಶೇಷ. ನೀವು ಯಾರ ಮನೆಗೆ ಹೋದರೂ ಕೂಡ ಹಾಗೆ. ಹಾಗಾಗಿ ನಾವು ಸಾಮಾನ್ಯ ಒಂದು 15 ವರ್ಷ ಆಯ್ತು ಈಗ. ಪ್ರತಿ ವರ್ಷ ಒಂದೊಂದು ಮಜರೆಗೆ ಹೋಗಿ ಅಲ್ಲಿಯೇ ಸಭಾ ಕಾರ್ಯಕ್ರಮ ಮಾಡಿ, ಅಂದರೆ ಸಮುದಾಯದ ಶಾಲೆಯಿಂದ ನಾವು ಊರಿಗೆ ತಗೊಂಡು ಹೋಗೋದು ಅನ್ನುವಂಥ ಆ ಒಂದು ಪರಿಕಲ್ಪನೆಯಲ್ಲಿ ಮಾಡ್ತಾ ಇದ್ದೇವೆ. ಭಾಳ ಯಶಸ್ಸನ್ನು ಕೂಡ ಕಾಣ್ತಾ ಇದೆ. ಅದು ಪ್ರಮುಖವಾಗಿ ನಾವು ಗಮನಿಸಿರುವಂಥ ಒಂದು ಅಂಶ. ಇಲ್ಲ, ಈಗ ಒಂದು 15 ವರ್ಷ, ಮೋಸ್ಟ್ಲಿ ನಾನು ಬಂದು ಒಂದು 5 ವರ್ಷದ ಮೇಲೆ ಅದು ಯಾಕೋ ಒಂದು ಆಲೋಚನೆ ಬಂತು, ಹೀಗೆ ಮಾಡಿದ್ರೆ ಹೆಂಗಂತ. ಆಗ ಉಮೇಶ್ ವೈದ್ಯ ಅಂತ ಒಬ್ಬ ಹೆಡ್ ಮಾಸ್ಟರ್ ಇದ್ದರು, ಅವ್ರ ಹತ್ರ ಹೇಳಿದೆ ನಾನು, ಹೀಗೆ ಮಾಡಿದ್ರೆ ಹೇಗೆ ಅನ್ನುವಂಥದ್ದು. ಭಾಳ ಸಪೋರ್ಟ್ ಮಾಡಿದರು. ಹಾಗಾಗಿ ಒಂದೊಂದು ಮಜರೆಗೆ ಒಂದೊಂದು ವರ್ಷ ನಾವು ಪ್ರಭಾತ್ ಪೇರಿಗೆ ಹೋಗಿ ಅಲ್ಲಿ ಸಭಾ ಕಾರ್ಯಕ್ರಮ ಮಾಡಿ, ಅಂದರೆ ಒಟ್ಟಾರೆ ಆ ರಾಷ್ಟ್ರೀಯ ಹಬ್ಬಗಳನ್ನು ಊರಲ್ಲೂ ಕೂಡ ಮಾಡಿದರೆ ಹೇಗೆ ಅನ್ನುವಂಥದ್ದು. ಅದಕ್ಕೆ ಒಳ್ಳೆಯ ಸ್ಪಂದನೆ ಕೂಡ ಸಿಕ್ಕಿದೆ. ಅದು ಒಂದು ಖುಷಿ ತರುವಂಥ ಒಂದು ವಿಚಾರ ಎನ್ನುವಂಥದ್ದು. ಹೌದು, ಹಳೆ ವಿದ್ಯಾರ್ಥಿಗಳು ಕೊಟ್ಟಿದ್ದೆ. ನಮ್ಮ ಶಾಲೆಯ ವಿಜ್ಞಾನ ಕೊಠಡಿಯನ್ನು ಪ್ರವೇಶಿಸುತ್ತಿದ್ದಂತಲೇ ನನಗೆ ಒಂದು ವಿಚಾರ ತಲೆಯಲ್ಲಿ ಮೂಡಿಬರುತ್ತೆ. ಹಲವಾರು ತಂದೆ ತಾಯಂದಿರು ಹಾಗೂ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಅಂದ ತಕ್ಷಣ ಯಪ್ಪ ನನ್ನ ಮಕ್ಕಳನ್ನು ಅಲ್ಲಿ ಮಾತ್ರ ಕಳಿಸೋದಿಲ್ಲ, ಅಥವಾ ನಾನು ಕನ್ನಡ ಶಾಲೆಗೆ ಹೋಗೋದಿಲ್ಲ, ಅಲ್ಲಿ ಏನೂ ಇಲ್ಲ ಅಂತ ಹೇಳೋದನ್ನು ಕೇಳಿದ್ದೀನಿ. ಆದರೆ ಈ ಕೊಠಡಿಯೇ ಆ ಗೊಂದಲಕ್ಕೆ ಅಥವಾ ಆ ಒಂದು ತಪ್ಪು ಕಲ್ಪನೆಗೆ ಉತ್ತರವನ್ನು ಹೇಳ್ತಿದೆ. ಪುಸ್ತಕದಲ್ಲಿ ಬರುವಂತಹ ಪಾಠಗಳನ್ನು ಹೊರತು ದಿನನಿತ್ಯದ ಕೆಲಸಗಳು ಹಾಗೂ ಹೊಲ ಮತ್ತು ಕೃಷಿ ಪಾಠಗಳನ್ನು ಹೇಳಿಕೊಟ್ಟಂತಹ ಶಾಲೆ ಇದು. ಇದು ದೂರು ಪೆಟ್ಟಿಗೆ ಮತ್ತು ಸಲಹಾ ಪೆಟ್ಟಿಗೆ. ದೂರು ಪೆಟ್ಟಿಗೆ ಅಂತ ಹೇಳಿದ್ರೆ ಈಗ ಹುಡುಗರಿಗೆ ಏನೋ ಒಂದು ಸಮಸ್ಯೆ ಹೇಳ್ಕೊಳ್ಳಕ್ಕೆ ಆಗದೇ ಇದ್ದಾಗ ಅವರು ಅದನ್ನು ಬರೆದು ಅಲ್ಲಿ ಹಾಕಿದರೆ ಅದನ್ನು ನಾವು ನೋಡಿ ಸಮಸ್ಯೆ ಏನು ಎನ್ನುವಂಥದ್ದನ್ನು, ಅಂದರೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಹುಡುಗರಿಗೆ ಹೇಳ್ಕೊಳ್ಳೋದು ಆಗದೇ ಇರುವಂಥ ಸಂದರ್ಭಗಳು ಇದ್ದಾಗ ಅವರು ಅದರ ಹೆಸರು ಬರೆದು ಹಾಕಿದರೆ ನಾವು ಸಮಸ್ಯೆ ಏನು ಎನ್ನುವುದನ್ನು ನೋಡಿ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಒಂದು ಸಲಹಾ ಪೆಟ್ಟಿಗೆ ಅಂತಂದರೆ ಈಗ ಹುಡುಗರೇ ಏನೋ ಯಾವುದೋ ಒಂದು ಈ ಉದಾಹರಣೆ ಸಪೋಸ್ ಈಗ ಊಟದ್ದು ಚೆನ್ನಾಗಿಲ್ಲ ಅಂಥೇಳಿ ಆದರೆ ಹೆಂಗೆ ಮಾಡಬೇಕು, ಅಥವಾ ಸಾಂಬಾರು ಇನ್ನೂ ರುಚಿ ಮಾಡಿದ್ರೆ ಹೆಂಗೆ ಮಾಡಬೇಕು, ಅಥವಾ ರುಚಿ ಆಗಲಿಲ್ಲ ಹೀಗೆ ಮಾಡಬೇಕು ಅಂತೇಳಿ ಒಂದು ಬರೆದು ಹಾಕಿದರೆ ನಾವು ಅದನ್ನು ಮಧ್ಯೆ ನೋಡಿ ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುವಂಥದ್ದು. ಆಮೇಲೆ ಇದು ಕಂಪ್ಯೂಟರು ಇದು ಹಳೆ ವಿದ್ಯಾರ್ಥಿಗಳು ಕೊಡುಗೆ ಎಲ್ಲ ಬಹುತೇಕ ನನ್ನ ಹತ್ರ ಕಲ್ತವ್ರೆ. ಮತ್ತು ವಿಶೇಷ ಅಂದರೆ ಅದು ಬಹುತೇಕ ಎಲ್ಲ ಸೇರಿ 4 ಕಂಪ್ಯೂಟರ್ನ ಕೊಟ್ಟಿದ್ದಾರೆ. ಬಹುತೇಕ ಎಲ್ಲ ಮಕ್ಕಳಿಗೂ ಕೂಡ ಟೈಪಿಂಗ್ ಬರ್ತದೆ ಮೇನ್ ಅಂತೇಳಿ ನಮ್ಗೆ ಖುಷಿ ಅಂದರೆ ಅದು ಒಂದು. ಆಮೇಲೆ ನಾನು 1947 ಸ್ಥಾಪನೆಯಾದ ಈ ಶಾಲೆ
ಸಾಮಾನ್ಯ ಒಂದು 2,000 ಹೆಸರಿತ್ತು. ರಿಜಿಸ್ಟರ್ ನಂಬರ್ 1 ರಿಜಿಸ್ಟರ್ ಒಂದು ನಾವು ಹೇಳ್ತರು. ಅದಷ್ಟನ್ನು ಹೊಸದಾಗಿ ಬರದೆ ಈ ಕರೋನಾ ಟೈಮಲ್ಲಿ ಅದೊಂದು ಟೈಮ್ ಸ್ಪೆಂಡ್ ಪೂರ್ಣ ಆ ಟೈಪಲ್ಲಿ. ಅಂದರೆ ಯಾರೇ ಬಂದರೂ ದಾಖಲೆ ಬೇಕುಗಳಾದರೂ ಅದು ಸಿಗಬೇಕೇನು ಅಂಥದ್ದು ಪ್ರಮುಖವಾಗಿ. ಯಾಕೆಂದರೆ ಹಳೇದಂತ ಹೇಳಿದ್ರೆ ಅದನ್ನು ನೀವು ಪೇಪರಿಂಗ್ ತೆಗೆದ್ರೆ ಕಟ್ ಆಗ್ಬಿಡ್ತಿತ್ತು. ಹಾಗಾಗಿ ಅದನ್ನು ಅಷ್ಟನ್ನು ಕೂತು ಹೊಸದಾಗಿ ಬರೋದು, ಆಮೇಲೆ ಬೀವರ್ ಹತ್ರ ವೆರಿಫೈ ಮಾಡಿಸಿ ಸಿಗ್ನೇಚರ್ ಹಾಕಿ ಅದನ್ನು ಕಂಪ್ಲೀಟ್ ಆಗಿದೆ. ಅದ್ರ ಸಾಫ್ಟ್ ಕಾಪಿ ಕೂಡ ಮಾಡಿದ್ದೇವೆ ನಾವು, ಕಂಪ್ಲೀಟ್ ಸಾಫ್ಟ್ ಕಾಪಿ ಹೆಂಗಂತಂದರೆ ಅಷ್ಟೂ ಮಕ್ಕಳೇ ಪ್ರಿಂಟ್ ಮಾಡಿದ್ದು. ಆಗ ವಿನಾಯಕ್ ಸರ್ ಅಂತ ಹೇಳಿದ್ನಲ್ವಾ, ವಿನಾಯಕ್ ಸರ್ ಅವ್ರದ್ದು ನೇತೃತ್ವದಲ್ಲೂ ಅದು ಮಾಡಿದ್ದು. ಅಷ್ಟು ಮಕ್ಕಳೇ ಪ್ರಿಂಟ್ ಮಾಡೋದು ವಿಶೇಷ ಅಂದ್ರೆ ಅದು. ಹಾಗಾಗಿ ಅದು ಸಾಫ್ಟ್ ಕಾಪಿ ಕೂಡ ಇದೆ. ಆಮೇಲೆ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಸ್ಪೂನಿಂದ ಹಿಡಿದು ಪ್ರತಿ ಒಂದು ಏನೇನಿದೆ ಏನಿಲ್ಲ ಎನ್ನುವಂಥದ್ದು ಒಂದು ಹಾರ್ಡ್ ಕಾಪಿ, ಒಂದು ಆಮೇಲೆ ಸಾಫ್ಟ್ ಕಾಪಿನೂ ಕೂಡ ಮಾಡಿರ್ಬೋದು. ಅಂದರೆ ಮುಂದೆ ಯಾರೇ ಬಂದರೂ ಕೂಡ ಈ ಶಾಲೆಯಲ್ಲಿ ಏನಿತ್ತು ಏನಿಲ್ಲ ಅದು ಕಂಪ್ಲೀಟ್ ಅವರಿಗೆ ಅರಿವಾಗಬೇಕೆನ್ನುವಂಥದ್ದು. ಹಾಗಾಗಿ ಅದು ಹಳೆ ವಿದ್ಯಾರ್ಥಿಗಳು ನಮ್ಗೆ ಅದೊಂದು ಭಾಳ ಅದ್ಭುತವಾದಂಥ ಒಂದು ಸಹಾಯವನ್ನು ಮಾಡಿದ್ದಾರೆ. ಅಂದರೆ ಶಾಲೆ ಬಗ್ಗೆ ಅಷ್ಟು ಅಭಿಮಾನ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ನಾನು ಆಗ ಹೇಳ್ದಂಗೆ ಇದೇ ಶಾಲೆಯಲ್ಲೇ ನಾನು ವರ್ಕ್ ಮಾಡಿ ರಿಟೈರ್ಡ್ ಆಗಬೇಕು. ಕಾರಣ ಅಂದ್ರೆ ಅದೇ, ಊರಿನವ್ರ ಸಪೋರ್ಟ್ ಅಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. ಆಮೇಲೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗ ಈ ಚಿತ್ರದುರ್ಗದ ಪ್ರಕಾಶ ಚಿಂತನ ವಿಜ್ಞಾನ ಚಿಂತನ ಗಣಿತ ಪರೀಕ್ಷೆ ಮಾಡಬೇಕಿತ್ತು ನಾವು ಮಕ್ಕಳಿಗೆ. ನಾ ಅದನ್ನು ಕಂಡಕ್ಟ್ ಮಾಡ್ತಾಯಿದ್ದೆ. ಈಗ ಅಂದರೆ ಅವ್ರಿಗೆ ಮಿನಿಮಮ್ 25 ಹುಡುಗರು ಇರಬೇಕು. 25 ಹುಡುಗರಿದ್ರೆ ಮಾತ್ರ ಆ ಪರೀಕ್ಷೆಯನ್ನು ಮಾಡ್ತಾರೆ ಅವರು. ಹಾಗೆ ಅದನ್ನು ಮಾಡಿದ್ದಕ್ಕಾಗಿ ಇವೆಲ್ಲ ಫ್ರೀ ಬಂದಿದ್ದು. ಆ ಚಿತ್ರ ಅಷ್ಟು ವಿಜ್ಞಾನಿಗಳದ್ದಿಂದ ಹಿಡಿದು ಏನಿದೆ ಅದೆಲ್ಲ ಚಿತ್ರಗಳು, ಒಳ್ಳೊಳ್ಳೆ ಚಿತ್ರಗಳನ್ನು ಕೂಡ ಅವರು ಅದನ್ನು ಕೊಡ್ತಾಯಿದ್ರು ಆಗ. ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆದ್ದರಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಮೇನ್ ಅದೇ. ಹಾಗಾಗಿ ಒಂದಿಷ್ಟು ಅಂಥದ್ದನ್ನೆಲ್ಲ ಮಾಡಿ ನಮಗೂ ಖುಷಿ, ಮಕ್ಕಳಿಗೂ ಒಂದಿಷ್ಟು ಅದರಿಂದ ಲಾಭ ಆಗಲಿ ಅನ್ನುವಂಥದ್ದು. ಒಬ್ಬ ವಿಜ್ಞಾನಿ ಬಗ್ಗೆ ಅಷ್ಟು ಡಿಟೇಲ್ ಆಗಿದ್ದಾಗ ಅದನ್ನು ಮಕ್ಕಳು ಓದಿಕೊಂಡು ಏನೋ ಯಾವುದೋ ಮನಸ್ಸಿನಲ್ಲಿ ಒಂದು ಚೂರು ಅವನಿಗೆ ತಾನು ವಿಜ್ಞಾನಿ ಆಗಬೇಕು ಅಥವಾ ಏನೋ ಒಂದು ಕನಸು ಕಂಡ್ರೆ ಅದು ನನಸಾದ್ರೆ ನಮಗೆ ಅದು ಅಷ್ಟೇ ಖುಷಿ ಎನ್ನುವಂಥದ್ದು. ಹಾಗಾಗಿ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸಣ್ಣದೊಂದು ವಿಜ್ಞಾನ ಕೊಡಿ. ಆಮೇಲೆ ನಮ್ಮಲ್ಲಿ ಬಹುತೇಕ ಎಲ್ಲ ರೀತಿಯ ಸೀಟ್ಗಳು ಇದ್ದಾವೆ. ಬಹುತೇಕ ನಾನು ಸೈನ್ಸ್ ಸಬ್ಜೆಕ್ಟ್ ಅಲ್ಲದೇ ಇದ್ದರೂ ವಿಜ್ಞಾನದ ಬಗ್ಗೆ ನನಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಇತ್ತು. ಹಾಗಾಗಿ ಬಹುತೇಕ ಎಲ್ಲ ರೀತಿ ಪ್ರಯೋಗಗಳನ್ನು ನಾವು ಮಾಡಿ ತೋರಿಸಿದ್ದೇವೆ. ಇವನ್ ಬಟ್ಟೆ ಇಳಿಸುವಿಕೆ, ಮಕ್ಕಳ ಬಟ್ಟೆ ಇಳಿಸುವಿಕೆ ನೀರನ್ನು ಕುಡಿಲಿಕ್ಕೆ ಒಪ್ತಾ ಇರಲಿಲ್ಲ, ಒತ್ತಾಯ ಮಾಡಿ ಕುಡಿಸ್ತಾ ಇದ್ದಾರೆ. ಯಾಕಂದರೆ ಬಟ್ಟೆ ಇಳಿಸುವಿಕೆ ಅಂದರೆ ಮಕ್ಕಳ ಕಲ್ಪನೆಯಲ್ಲಿ ಬೇರೆ ಅರ್ಥ ಬರ್ತದೆ, ಅದು ಆ ಒಂದು ಅರ್ಥ ಇತ್ತು. ಹಾಗಾಗಿ ಇವನ್ನು ಗೋಲ್ಡ್ ಕೂಡ ನಾವು ಕರಗಿಸಿದ್ದೇವೆ. 2 ವರ್ಷ ಬಂಗಾರದ ಸಣ್ಣ ಸಣ್ಣ ಪೀಸನ್ನು ಕೂಡ ಕರಗಿಸಿದ್ದೇವೆ. ಅಲ್ಲಿ HNO3 ಮತ್ತು H2SO4 ಅವು 2 ಸೇರಿದಾಗ ಅದನ್ನು ಅದೇನು ದ್ರವರಾಜ ಅಂತ ಕರೀತಾರೆ, ಅದರಲ್ಲಿ ಕರಗಿಸಿದ್ದೇನೆ. ಈಗ ಕಾಯಿನನ್ನು ಕರಗಿಸ್ತಾನೆ. ಆದರೆ ಈಗಿನ ಸಿಲೆಬಸ್ಸಲ್ಲಿ ಅಂಥ ಪ್ರಯೋಗಗಳಿಗೆ ಅವಕಾಶ ಸ್ವಲ್ಪ ಕಡಿಮೆ ಇದೆ. ಆದರೂ ಒಂದಿಷ್ಟು ಟೈಮ್ ಸಿಕ್ಕಿದಾಗ ಪ್ರಮುಖವಾಗಿ ಅವುಗಳನ್ನು ಮಾಡ್ತೇವೆ. ಆಮೇಲೆ ಸೂಕ್ಷ್ಮ ದರ್ಶಕದಲ್ಲಿ ಮಕ್ಕಳಿಗೆ ಎಲೆ ಇರ್ಬೋದು ಅಥವಾ ಕಾಂಡ ಇರ್ಬೋದು ಬಹುತೇಕ. ಆಮೇಲೆ ಸ್ಲೈಡ್ಸ್ಗಳಿದ್ದಾವೆ ನಮ್ಮ ಹತ್ರ. ಆ ಒಂದು ಏನು ಹೃದಯ ಸೀಳಿಕೆ ಸಂಬಂಧಪಟ್ಟದ್ದು, ಆಮೇಲೆ ಗಿಡದ ಇದು ಉದ್ದ ಸೀಳಿಕೆ, ಅಡ್ಡ ಸೀಳಿಕೆ ಬಹುತೇಕ. ಆಮೇಲೆ ಅಮೀಬಾ ಅಲ್ಲ, ಇನ್ನೊಂದು ಆಗೋಯ್ತಪ್ಪ ಅದು ಒಂದು ಸ್ಲೈಡ್ಸು ಕೂಡ ಇದೆ. ಹಾಗೆ ಮಕ್ಕಳಿಗೆ ಸೂಕ್ಷ್ಮ ದರ್ಶಕದಲ್ಲಿ ಅದನ್ನು ಕೂಡ ಪ್ರಮುಖವಾಗಿ ತೋರಿಸಿ, ಅಂದರೆ ಒಟ್ಟಾರೆಯಾಗಿ ನಮ್ಮ ಹತ್ರ ಏನು ಸಾಧ್ಯ ಇದೆ ಅದನ್ನು ಮಾಡಿ ಮಕ್ಕಳಿಗೆ ಅದು ಮುಟ್ಟಬೇಕು ಎನ್ನುವಂಥದ್ದು ಪ್ರಮುಖವಾದಂಥ ಒಂದು ಉದ್ದೇಶ. ಹಾಗಾಗಿ ಇದು ಒಂದು ಸಣ್ಣ ಪ್ರಮಾಣದಲ್ಲಿ ಇದನ್ನು ನಾವು ಮಾಡಿದ್ದೇವೆ ಎನ್ನುವಂಥದ್ದು. ಹಾಂ, ಗೌರ್ಮೆಂಟಿಂದ ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟು ಅಂದರೆ ಬಹುತೇಕ ಈಗ ನಾವು ನೋಡ್ತೇವೆ ಅವರಿಗೆ ಬೆಳಗ್ಗೆ ರಾಗಿ ಮಾಲ್ಟಿಂದ ಹಿಡಿದು ಮಧ್ಯಾಹ್ನ ಊಟ, ಆಮೇಲೆ ಬಾಳೆಹಣ್ಣು ಅಥವಾ ಮೊಟ್ಟೆ, ಆಮೇಲೆ ಅವರಿಗೆ ಬಟ್ಟೆ, ಯೂನಿಫಾರ್ಮು, ಪುಸ್ತಕ, ಟೋಟಲಿ ಮಕ್ಕಳಿಗೆ ಕಲೀಲಿಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನು ಕೂಡ ಸರ್ಕಾರದವರು ಕೂಡ ಮಾಡ್ತಾಯಿದ್ದಾರೆ. ಅತ್ಯುತ್ತಮವಾದಂಥ ಕಟ್ಟಡಗಳನ್ನು ಕಟ್ಕೊಡ್ತಾ ಇದ್ದಾರೆ. ಆದರೆ ಮೇನ್ ಅಂತ ಹೇಳಿ ಹಳ್ಳಿ ಮೇಲೆ ಒಂದು ಸಮಸ್ಯೆ ಅಂದರೆ ಅದು ಮಕ್ಕಳದ್ದು ಒಂದೇ ಸಮಸ್ಯೆ ಬಿಟ್ಟರೆ ಬಾಕಿ ಯಾವುದು ಗೌರ್ಮೆಂಟು ಆ ಮಟ್ಟಿಗೆ ನೋಡ್ತು ಕ್ವಾಲಿಟಿ ಎಜುಕೇಷನ್ಗೆ ಭಾಳ ಪ್ರಯತ್ನವನ್ನು ಮಾಡ್ತಾಯಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಯಾಕಂದ್ರೆ ಎಲ್ಲ ಟೀಚರ್ಸು ಕೂಡ ಟ್ರೈನ್ ಟೀಚರ್ ಇರುತ್ತೆ. ಗೌರ್ಮೆಂಟ್ ಸ್ಕೂಲಲ್ಲಿ ಮೇನ್ ಅಂತ ಹೇಳಿದ್ರೆ ಟ್ರೈನ್ ಟೀಚರೇ ಇರ್ತಾರೆ. ಎಲ್ಲರೂ ಕೂಡ ಏನು ಒಳ್ಳೆಯ ಪಾಠ ಮಾಡುವಂಥ ಶಿಕ್ಷಕರೇ ಇರ್ತಾರೆ. ಅಂದರೆ ಒಟ್ಟಾರೆಯಾಗಿ ಪ್ರತಿ ಒಬ್ಬ ಮಕ್ಕಳಿಗೂ ಕೂಡ ಅದು ಆ ಸೌಲಭ್ಯಗಳು ಸಿಗಬೇಕು. ಆ ಸೌಲಭ್ಯಗಳ ಮುಖಾಂತರ ಅವರು ಉನ್ನತವಾದಂಥ ಹುದ್ದೆಗೆ ಇರಬೇಕೆನ್ನುವಂಥದ್ದು ನಮ್ಮ ಆಶಯ. ಈಗ ನನ್ನ ಹತ್ರ ಕಲಿತವರು ಕೂಡ ವಿಜ್ಞಾನಿಗಳಾದವರು ಇದ್ದಾರೆ, ಡಾಕ್ಟರ್ಸ್ ಆದವರು ಇದ್ದಾರೆ, ಇಂಜಿನಿಯರ್ ಆದವರು ಇದ್ದಾರೆ. ಭಾಳ ಹೆಮ್ಮೆ ಅನ್ನಿಸ್ತದೆ. ಇವನು ದಿನೇಶ ವಾಟೆಯಾಕ್ಲು, ಯಾಕಂದರೆ ಅವತ್ತು ನಾಸಾದಲ್ಲಿದ್ದಾನೆ ಅವನು.
1.25 ಕೋಟಿ ರೂಪಾಯಿ ಅವನಿಗೆ ಸ್ಕಾಲರ್ಶಿಪ್ ಬಂದಿದೆ. ಅವನು ಬಂದಾಗ 5 ನಿಮಿಷ ಇದ್ದರೂ ಶಾಲೆ ಬಂದು ಹೋಗ್ತಾ, ಅದು ನಮಗೆ ಹೆಮ್ಮೆ. ನಮಗೆ ಮತ್ತೇನು ಬೇಡ, ನಮ್ಮ ಹತ್ರ ಕಲಿತವರು ಶಾಲೆ ಬಂದು ಹೋಗ್ತಾರಲ್ವ, ಅದು ಖಂಡಿತವಾಗಿಯೂ ನಮಗೂ ಒಂದು ರೀತಿ ಖುಷಿ ಇರ್ತದೆ ಅನ್ನುವಂಥದ್ದು. ಆ ಒಂದು ದೃಷ್ಟಿಯಲ್ಲಿ ಮುಂದೆ ಹೋಗ್ತಾ ಹೋಗೋದು, ನೋಡ ಮುಂದೆ ಏನಾಗ್ತದೆ. ನಮ್ಮ ಹತ್ರ ಅಂತೂ ಇಲ್ಲ ಅದು ಹಾಗೆ. ಹಾಂ, ನಲಿಕಲಿ ರೂಮ್ ಅದು. ಸುಷ್ಮಾ, ಒಂದು ನಲಿಕಲಿ ಬಗ್ಗೆ ಒಂದು 2 ಮಾತಾಡುವ. ಇದು ನಲಿಕಲಿ 1 ರಿಂದ 4ನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಹಾಕಿ, ಇಲ್ಲಿ ಮೊದಲು ತಟ್ಟೆ ಅಂತ ಇರ್ತಿತ್ತು, ಈಗೆಲ್ಲ ಪ್ರಮುಖವಾಗಿ ಸುಮಾರು ಪೇಂಟ್ ಹೋಗ್ತಾ ಇದೆ. ಈಗ ನಲಿಕಲಿ ಮಕ್ಕಳು ಇಲ್ಲ ನಮ್ಮಲ್ಲಿ, ಹಾಗಾಗಿ ಒಂದಿಷ್ಟು ವಸ್ತುಗಳು ಉಪಯೋಗಕ್ಕೆ ಬರುವುದಿಲ್ಲ ಅನ್ನೋದಕ್ಕಿಂತ ಹಾಗೆ ಇದ್ದಾವೆ ಅನ್ನುವಂಥದ್ದು. ಹಾಗಾಗಿ ನಲಿಕಲಿ ಇದ್ದರೂ ಇನ್ನೂ ಚೆನ್ನಾಗಿರ್ತದೆ ಅದು. ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಆಟ ಆಡ್ತಾ ನಲಿತ ಕಲಿಯುವಂಥ ಒಂದು ಕಾನ್ಸೆಪ್ಟ್ ಅದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟೆಲ್ಲ ಅಲ್ಲೂ ಕೂಡ ಒಂದಿಷ್ಟು ವಸ್ತುಗಳಿದ್ದಾವೆ. ಕಳೆದ ವರ್ಷ ಕೂಡ ಒಂದು ನಲಿಕಲಿ ಕಿಟ್ಟೆ ಬಂದಿದೆ, ಪ್ರಮುಖವಾಗಿ ಗಣಿತಕ್ಕೆ ಸಂಬಂಧಪಟ್ಟಂಥ ಕಿಟ್ಟು. ಅದೇ ಸರ್ಕಾರದಿಂದ ಬೇಕಾದಷ್ಟು ಅಂತಹದ್ದೆಲ್ಲ ಯೋಜನೆಗಳು ಬರ್ತಾ ಇದ್ದಾವೆ. ಆದರೆ ಯಾಕೋ ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ಕಾರಣ ಏನು ಎನ್ನುವಂಥದ್ದನ್ನು ಅದು ಹೆಂಗೆ ನಾವು ಅರ್ಥೈಸ್ಕೊಳ್ಬೇಕು ನಮಗೆ ಅರ್ಥ ಆಗೋದಿಲ್ಲ. ಅಂದರೆ ಒಟ್ಟಾರೆಯಾಗಿ ಹಿಂಗೆ ಸಾಗ್ತಾ ಇದೆ, ನೋಡುವ ಏನಾಗ್ತದೆ ಅನ್ನುವಂಥದ್ದು. ಮಳೆಗಾಲದಲ್ಲಿ ಭತ್ತ ಬೆಳೆಯೋಣ ಅಂತ ಗದ್ದೆಗಳಿಗೆ ಸಹಪಾಠಿಯೊಂದಿಗೆ ಹೋಗಿದ್ದು, ತರಗತಿಯಲ್ಲಿ ಕುಳಿತು ಪಾಠ ಕೇಳಿದ್ದು, ಪ್ರತಿಭಾ ಕಾರಂಜಿಗೆ ಅಂತ ಜನಪದ ನೃತ್ಯವನ್ನು ಕಲಿತಿದ್ದು, ಕಲ್ಲಾಟ ಆಡಿದ್ದು, ಬುಧವಾರ ಐಸ್ ಕ್ರೀಮ್ ಗಾಡಿ ಹಿಂದೆ ಓಡಿದ್ದು, ಹೀಗೆ ಇನ್ನೂ ಹಲವಾರು ಸುಂದರ ಕ್ಷಣಗಳು ನನಗೆ ನೆನಪಾಗ್ತಾ ಇತ್ತು. ಹಾಂ, ಅದೇ ಅದು ಮತ್ತೆ ಹಿಂಗೆ ಮಾಡ್ತಾ ಕಲಿತಾ ಹೋಗೋದಾಗಿತ್ತು. ಆ ಒಂದು ಸಿಸ್ಟಮ್ ಇತ್ತಲ್ಲ, ಆಗ ಊರು ಹೊಡೆದು ಇಲ್ಲೇ ಆಗಿತ್ತಾಗ. ಎಂತ ಅಂದರೂ ಹಳೆ ನೆನಪೇ ಬಿಟ್ಟರೆ ನಮ್ದೀಗ ಅದೇ ಬೇಜಾರಾಗ್ತಿದೆ. ಹಾಂ, ಪಂಚಾಂಗ, ಆಮೇಲೆ ಸುಭಾಷಿತ ಒಂದು, ಆಮೇಲೆ ಅಮರವಾಣಿ, ಆಮೇಲೆ ನ್ಯೂಸ್ ಪೇಪರ್ ರೀಡಿಂಗು, ಆಮೇಲೆ ಈಗ ಸಂವಿಧಾನ ಪೀಠಿಕೆ ಅದನ್ನು ಪ್ರತಿ ಸಲಕ್ಕಾಗ್ತು. ಆಮೇಲೆ ಗಾಂಧೀಜಿ ಪ್ರೇರಿತ ಸಪ್ತಪಾತಕಗಳು, ಅದ್ರ ಬಗ್ಗೆ ಹುಡುಗರಿಗೆ ದಿವಸ ಒಂದೊಂದ್ರ ಬಗ್ಗೆ ಹೇಳಿ ಅದನ್ನು ಕಂಟಿನ್ಯೂ ಮಾಡುವಂಥದ್ದು. ಅದು ಈ ಹೊಸ ಕಾನ್ಸೆಪ್ಟ್ ಕಳೆದ ವರ್ಷದಿಂದ ಆ ರೀತಿಯಲ್ಲಿ ಬರ್ತಾಯಿದ್ದು. ಸಂವಿಧಾನ ಪೀಠಿಕೆ ಬಹುತೇಕ ಎಲ್ಲ ಹುಡುಗರಿಗೂ ಅರ್ಥ ಆಯಿತು, ಬಹುಶಃ ಬಾಯಾಟ ಕೂಡ ಆಯಿತು. ಅಂದರೆ ನಮ್ಮ ಸಂವಿಧಾನದ ಪ್ರಕಾರ ಅಂದರೆ ಜಾತ್ಯತೀತ ಅಂದ್ರೇನು, ಸಮಾಜವಾದ ಅಂದ್ರೇನು, ಇದೆಲ್ಲ ಅಂಶಗಳು ಹುಡುಗರಿಗೆ ಈಗಿಂದಲೇ. ಅಂತ ನೆಕ್ಸ್ಟು ಪ್ರಜಾಪ್ರಭುತ್ವದಲ್ಲಿ ಏನು ವೋಟಿಂಗ್ ಬಪ್ಪದೆಲ್ಲ ಓಕೆ. ಹಾಗಾಗಿ ಆ ಒಂದು ಉದ್ದೇಶ ಸಂವಿಧಾನ ಈಗ ಅವರಿಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಅದು ಕೂಡ ಇವತ್ತು ಬರ್ತಾಯಿದ್ದು. ಇವತ್ತು ಸರಸರ ಕನ್ನಡ ಓದಲು ಬರೆಯಲು ಕಲಿಸಿದ ತಾಯಿಗೆ ನಮೋ ನಮೋ. ಇದನ್ನು ಕೇಳಿದಾಗ ಥಟ್ಟಂತ ಎಲ್ಲರಿಗೆ ನೆನಪಾಗೋದು ಅವರ ಕನ್ನಡ ಶಾಲೆಯ ನಲಿಕಲಿ ಕ್ಷಣಗಳು. 1ನೇ ತರಗತಿಯ ಪುಸ್ತಕದ ಮೊದಲಿನಲ್ಲಿ ಕಾಣಬರುವಂತಹ ಸಾಲುಗಳು. ಶಾಲೆಯ ಸುತ್ತಮುತ್ತಲೂ ಹಲವಾರು ರೀತಿಯ ಗಿಡಗಳನ್ನು ಕಾಣ್ಬೋದು. ಇವೆಲ್ಲವನ್ನು ವಿದ್ಯಾರ್ಥಿಗಳೇ ಬೆಳೆಸಿ ಕಾಪಾಡಿಕೊಂಡು ಬಂದಿತ್ತು. ನಿಮ್ಮ ಹೆಸರು? ಶಾನ್ವಿ. ಎಷ್ಟನೇ ಕ್ಲಾಸು? 7th. ಈಗ ಎಂತ ಓದ್ತಾ ಇದೆಯಾ ಪುಸ್ತಕ? ಕಥಾ ಪಂಚ. 1ನೇ ಕ್ಲಾಸಿಂದನೂ ಇದೇ ಶಾಲೆನಾ? ಹಾಂ. ಹೌದಾ? ಹೆಂಗೆ ಅನಿಸುತ್ತೆ ಶಾಲೆ? ಚೆನ್ನಾಗಾಗುತ್ತಾ ಫ್ರೆಂಡ್ಸ್ ಜೊತೆ ಎಲ್ಲ? ವಿಜಯ್ ರಮೇಶ್ ನಾಯ್ಕ್. ಎಷ್ಟನೇ ಕ್ಲಾಸು? 7th. ಎಂತ ಓದ್ತಿದ್ಯಾ ಈಗ? ಚಿತ್ರಗಳಲ್ಲಿ ಚರಿತ್ರೆ. ನೀನು 1ನೇ ಕ್ಲಾಸಿಂದನೂ ಇದೆ ಶಾಲೆ? ಹೆಂಗೆ ಅನಿಸುತ್ತೆ ಶಾಲೆ? ಶಾಲೆ ಅಡ್ಡಿಲ್ಲ, ಚೆನ್ನಾಗಾಗುತ್ತಾ? ಮಜಾ ಬರುತ್ತಾ? ಫ್ರೆಂಡ್ಸ್ ಇಲ್ಲ ಬಿಟ್ರೆ ಶಾಲೆ ಅಡ್ಡಿಲ್ಲ. ಇಲ್ಲೆಲ್ಲ ಇದ್ದಾರಲ್ಲ ಫ್ರೆಂಡ್ಸು, ಸಾಕಾಗಲ್ಲ. ಸಾಕಾಗಲ್ಲ, ಇನ್ನೂ ಚೆನ್ನಾಗಬೇಕು.
ಹೇಳುವ ಬರ್ಲಿಕ್ಕೆ ಆಯ್ತಾ ಮುಂದಿನ ವರ್ಷ. ಸಣ್ಣ ಹುಡುಗರಾದ್ರೂ ಅಡ್ಡಿಲ್ಲ ಅಲ್ಲ, ಒಂದೆರಡು ಓಕೆ ಕ್ಲಾಸ್. ಓಕೆ ಓಕೆ ಓಕೆ. ಮತ್ತೆ ಆಟ ಬಿಟ್ಟಾಗೆಲ್ಲ ಆಟ ಆಡ್ತೀರಾ ಫುಲ್? ಹಾ. ಆಡ್ತೀರಾ? ಚೆನ್ನಾಗುತ್ತಾ ಎಲ್ಲ? ಏಪ್ರಿಲ್ 1ನೇ ತಾರೀಕಿಂದ 10ನೇ ತಾರೀಕು ಫುಲ್ ಆಟಕ್ಕೆ ಅಲ್ಲ ಬಿಡೋದು, ಅವಾಗೆಲ್ಲ ಮಜಾ ಆಗುತ್ತಾ? ಮಜಾ ಆಡ್ತೀರಾ ಅವಾಗ? ಕ್ರಿಕೆಟು, ಹಾಂ, ಶಟ್ಲ್ ಕಾಕು ಇಷ್ಟೇ. ಕೇರ ಮಾಡೋದಿಲ್ಲ? ಹಾಂ, ಕೇರ ಜೊತೆಗೆ ಮಾಡ್ತೀವಿ. ಗುರ್ಜಿ ಜೊತೆಗೆ ಆಡ್ತಾರೆ. ಮತ್ತೆ ನಾವೆಲ್ಲ ಆವಾಗ ಇರುವಾಗ ಬಾಟ್ಲಲ್ಲಿ ಐಸ್ ಹಾಕೊಂಡ್ ಬರ್ತಿದ್ವಿ, ಅದೆಲ್ಲ ಮಾಡ್ತೀರಾ? ಹಾಂ, ಮಾಡ್ತಾರೆ. ಬೊಪ್ಪ ಕಡೆ ಆಗ ಕೃಷ್ಣ ಗುರ್ಜಿ ಅಂದ್ರೆ ಎಲ್ಲ ಗಡ ನಡುಕ್ತಿದ್ದೆ, ಈಗಲೂ ಹಂಗೆ. ಈಗ ಅಲ್ಲ ಗಡಗಡ ನಡುಗೋದಕ್ಕಿಂತ ಹುಡುಗರು ಜಾಸ್ತಿ ಒಂದಿಷ್ಟು ಏನಾದರೂ ವಿಷಯ ತಗೊಂಡು ಹೋಗ್ಲಿರೋದು ಮೇನ್ ಥಿಂಕ್ ಆಗಿತ್ತು ನಂಗೆ. ಮೋಸ್ಟ್ಲಿ ನೀನು ಕಲಿಯೋಕ್ಕಾರ ಅಷ್ಟೇ ಇಲ್ಲ, ನಾನು ಫಸ್ಟ್ ಸ್ಟಾರ್ಟಿಂಗಲ್ಲ ಹೊಂದಿಸಿ ಬರೆಯೋದಕ್ಕೆಲ್ಲ ಬರೀ 6 ಮಾರ್ಕ್ಸ್ ಕೊಡ್ತಾಯಿದ್ದೆ. ಬಿಟ್ಟ ಸ್ಥಳ ತುಂಬಿರಂದ್ರೆ ಬರೀ ಅರ್ಧ ಮಾರ್ಕ್ಸ್ ಆಗಿತ್ತು. ಆಮೇಲೆ ಈ ಸಿಸ್ಟಮ್ ಚೇಂಜ್ ಆಯ್ತು. ಈಗೆಲ್ಲ ಸಿಸ್ಟಮ್ ಚೇಂಜ್ ಆದಮೇಲೆ ಕಂಪಲ್ಸರಿ ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸದ್ದು ಆ ಟೈಪ್ ಬರ್ತಾವೆ. ಆಮೇಲೆ ಈಗ ನಾನು ಫುಲ್ಲು ಹುಡುಗರಾಗೆ ಅವರು ಕ್ಯಾರಮ್ ಮಾಡೋದು, ಶಟ್ಲ್ ಕಾಕು ಎಲ್ಲ ಒಂದು ಒಟ್ಟಾರೆ. ಹಾಗೂ ಭಾಳ ಫ್ರೆಂಡ್ಲಿನೇ ಇರ್ತಿದ್ದೆ ನಾನು. ಆದರೆ ಅಭ್ಯಾಸಕ್ಕೆ ಬಂದಮೇಲೆ ಸ್ವಲ್ಪ ಸ್ಟ್ರಿಕ್ಟೆ. ಹಾಗಾಗಿ ಈಗೂ ಅಭ್ಯಾಸ ಅಂತ ಹೇಳಿದಾಗ ಸ್ವಲ್ಪ ನಗು ಮುಖ ಕಡಿಮೆನೇ ನಮ್ಮದು. ಅಂದರೆ ಅದಷ್ಟು ಅವು ಕಂಪಲ್ಸರಿ ಮಾಡಲೇಬೇಕು. ಯಾಕಂದ್ರೆ ಇವತ್ತು ಅವಳಿಗೆ ಒಬ್ಬಳೆ ಒಂದು ಹೋಮ್ವರ್ಕ್ ಮಾಡಿದ್ದಿಲ್ಲ ಆಗಿದ್ದು ಸ್ವಲ್ಪ ಜೋರಾಗೆ ಹೇಳಿದ್ದೆ ಅವಳಿಗೆ. ಅಂದರೆ ನಮ್ಮದು ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಅದಷ್ಟನ್ನು ಮಾಡಿದರೆ ಮುಂದೆ ಅವು ಮೆಟ್ಲು ಹತ್ತಾ ಹೋಗಲಿ ಏನು ಅಂತ. ಅದೇ ಮೇನ್ ಬಿಟ್ಟರೆ ಮುಖ ಗಂಟು ಹಾಕೊಂಡು ಇಪ್ಪದು ಇಲ್ಲ, ಅದು ಯಾವಾಗಲೂ ಇಲ್ಲ. ಅದು ಹಾಂ ಇಲ್ಲ ಅದಿಲ್ಲ. ಸರಿ. ಆಮೇಲೆ ಅಂದ್ರೆ ಈಗ ಶಾಲೆಗೆ ಬಂದ್ಮೇಲಿಂದವ ಹುಡ್ರು ಮಾಡಿದ್ದು ಹಿಂಗೊಂಥರ ಹಿಂಗೆ ಎಂತ ಹೇಳ್ತಾ ಈ ಕಿತಾಪತಿ ಹಂಗಿದ್ದಂತಾರು. ಆದರೆ ಈಗಿನ ಹುಡುಗರಲ್ಲಿ ಹಂಗಿದ್ದು ಕಿತಾಪತಿ ಭಾಳ ಕಡಿಮೆ. ಯಾಕಂದರೆ ಈಗ ಏನಿದ್ರು ಬರೀ ಮೊಬೈಲ್ ಬಿಟ್ಟರೆ ಹುಡುಗರಿಗೆ ಮತ್ತೆಂಥದ್ದು ಬಾಕಿ ಅವ್ರಿಗೆ ಬೇರೆ ಆಟನೂ ಕ್ರಿಕೆಟು ಹಂಗಿದ್ದು ಬಿಟ್ಟರೆ ಬೇರೆ ಆಟನೂ ಗೊತ್ತಿಲ್ಲ ಅವಕ್ಕೆ. ಹಂಗಾಗಿ ನಮ್ಮಲ್ಲಿ ಹಂಗೆ ನೋಡ್ತೋದ್ರೆ ಲಗೋರಿ ಒಂದು ಸ್ವಲ್ಪ ಹೊತ್ತು ಆಡ್ತಾ ಹುಡುಗರು ಬಿಟ್ಟರೆ ಈ ಹಳೆ ಕಡ್ಡಿ ಕಟ್ ಮಾಡ್ಕೊಂಡು ಅದರಲ್ಲಿ ಆಟ ಆಡೋದಂಥದ್ದು, ಅಥವಾ ಈಗ ಚೆನ್ನೈ ಕಲ್ಲು ಅಥವಾ ಕಲ್ಲು ಆಟ ಭಾಳ ಕಡಿಮೆ. ಈಗ ಬಹುತೇಕ ಮಕ್ಕಳಲ್ಲಿ ಮೊಬೈಲು ಹೇಳೋದು ದೊಡ್ಡವ್ರತ ಅದರಲ್ಲೇ ಎತ್ತ ಬಿಟ್ಟರೆ ಇದರಲ್ಲಿ ಭಾಳ ಕಡಿಮೆ. ಹಾಗೆ ನಿಂಗೆ ಕಲಿಯೋಕ್ಕಾರ ಅಥವಾ ಅದಕ್ಕೂ ಹಿಂದಿನ ಬ್ಯಾಚಲ್ಲೆಲ್ಲ ಅದಿತ್ತು. ಈ ಕಲ್ಲಾಟ ಇಡೀ ಕಡ್ಡಿ ಕಟ್ ಮಾಡ್ಕೊಂಡು ಆಡೋದು ಹಾಗಿದ್ದೆಲ್ಲ ಹಳೆ ಆಟ ಸುಮಾರಿತ್ತು. ಈಗೆಲ್ಲ ಸ್ವಲ್ಪ ಅದೆಲ್ಲ ಮಾಯ ಆಗ್ತಾ ಇತ್ತು ಈಗ. ಫೇವ್ರೆಟ್ ಮೆಮೊರಿ ಅಂದರೆ ನಮಗೆ ಖುಷಿ ಅಂದರೆ ನಮ್ಮ ಹುಡುಗರು ಎಷ್ಟು ಮುಂದೆ ಹೋಗ್ತೋ ಅದು ನಮಗೆ ಖುಷಿ. ನಮ್ಮ ಮೆಮೊರಿ ಅಂದರೆ ಅದು ನಾನು ಅದಾಗ ಹೇಳಿದ್ನಲ್ಲ, ಪ್ರತಿಯೊಂದು ಕೂಡ ಅಂದರೆ ಒಂದೊಂದು ರಂಗದಲ್ಲೂ ಒಬ್ಬೊಬ್ಬರು ಮುಂದೆ ಹೋಗ್ತಾ ಇದ್ದದ್ದು ಅದು ಭಾಳ ದೊಡ್ಡ ಖುಷಿ ನಮಗೆ. ಒಂದು ಇನ್ನೊಂದು ಇಲ್ಲಿ ನಾನು ಯಾವಾಗಲೂ ಮೆಮೊರಿ ಅಂತ ಹೇಳಿದ್ರೆ ಇಲ್ಲಿ ವಾತಾವರಣ, ಆಮೇಲೆ ಇಲ್ಲಿ ಜನರದ್ದು ಶಾಲೆ ಕುರಿತಾಗಿ ಅವ್ರ ಮನಸ್ಥಿತಿ ಅದು ಭಾಳ ಖುಷಿ ಕೊಡುವಂಥದ್ದು. ಯಾಕೆಂದರೆ ಎಲ್ಲ ಊರಲ್ಲಿ ಈ ಟೈಪದ್ದು ಜನ ಸಿಕ್ಕೇವೆ. ಯಾಕಂದ್ರೆ ನಮ್ಮದಲ್ಲಿ ಹಂಗೆ ಕಾಂಕ್ರೀಟ್ ಹಾಕಿದ್ದು ಕೂಡ ಊರಿನ ಕಾಂಟ್ರಿಬ್ಯೂಷನ್ನೇ, ಆಮೇಲೆ ಮುಂದೆ ಸೀಟ್ ಹಾಕಿದ್ದು ಕೂಡ ಊರ ಕಾಂಟ್ರಿಬ್ಯೂಷನ್ನೇ, ಹಿಂದ್ಗಡೆ ಸೀಟ್ ಹಾಕಿದ್ದು ಕೂಡ ಊರಿನ ಕಾಂಟ್ರಿಬ್ಯೂಷನ್ನೇ. ಅದು ಮಾತ್ರ ಯಾವತ್ತೂ ಮೆಮೊರಿ. ಅಂದರೆ ಶಾಲೆ ಒಂದು ಡೆವಲಪ್ ಆಗಬೇಕು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದಷ್ಟನ್ನು ಮಾಡ್ತಾ ಅದು ಯಾವತ್ತೂ ನನಗೆ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದೆ. ಯಾಕೆಂದ್ರೆ ನಾನು ಕಾಂಕ್ರೀಟ್ ಹಾಕೋಕ್ಕಾರು ಹಂಗೆ ಹಠ ಹಿಡಿದು, ಯಾಕಂದ್ರೆ ಇಲ್ಲಿ ಟೈಲ್ಸ್ ಹಾಕಿದ್ಮೇಲೆ ಕ್ಲೀನ್ ಮೇಂಟೈನ್ ಮಾಡಬೇಕಾದ್ರೆ ನಾವು ಹಂಗೆ ಮಣ್ಣಿದ್ರೆ ಆಗ್ತಾಯಿಲ್ಲ, ಹಂಗಾಗಿ ಅದನ್ನು ಹಠ ಹಿಡಿದು ಕಾಂಕ್ರೀಟ್ ಹಾಕ್ತಿದ್ದು. ಅದು ಈಗೂ ಕೆಲವರು ಹೇಳ್ತಾರೆ, ಗುರುಜಿ ನೀವು ಅಷ್ಟು ಹಠ ಹಿಡಿಬೇಕಾ ಕಾಂಕ್ರೀಟ್ ಆಯ್ತು ಅನ್ನುವಂಥದ್ದು. ಅಂದರೆ ಶಾಲೆ ಕ್ಲೀನ್ ಇರೋಕ್ಕೆ ಅನ್ನುವಂಥದ್ದು ಮೇಯ್ನು ಉದ್ದೇಶ ಅದೇ. ಹಾಗಾಗಿ ಬಹುತೇಕ ಸ್ವೀಟ್ ಮೆಮೊರಿ ಅಂದರೆ ಎಲ್ಲ ಅಂಶನೂ ನಾವು ತಗೊಂಡು ಬಹುತೇಕವಾಗಿ ನಾನು ಇಲ್ಲಿ ಬಂದು ವರ್ಕ್ ಮಾಡಿದ್ದೆ ಒಂದು ಸ್ವೀಟ್ ಮೆಮೊರಿ ಅದು. ನನ್ನ ಹೆಸರು ಸುಷ್ಮಾ ಮೊಗೇರ್ ಅಂತ ಹೇಳಿ. ನಾನು ಈ ಶಾಲೆಗೆ ಬಂದು ಒಂದು 2.5 ವರ್ಷ ಆಯಿತು. ನಾನು ಪ್ರಾಪರ್ ಭಟ್ಕಳ. ನನ್ನ ಫಸ್ಟ್ ಜಾಯ್ನಿಂಗ್ ಈ ಶಾಲೆ. ಈ ಶಾಲೆ ಅಂದರೆ ಶಾಲೆ ಬಗ್ಗೆ ಒಳ್ಳೆಯ ಒಪಿನಿಯನೇ ಉಂಟು ನನಗೆ. ಅಂದರೆ ಮಕ್ಕಳು ಒಂದು ಸ್ವಲ್ಪ ಕಡಿಮೆ ಇರುವುದು ಅದು ಸ್ವಲ್ಪ ಬೇಸರ ಉಂಟು. ಬಿಟ್ಟರೆ ಶಾಲೆ ಆಗಿರ್ಬೋದು. ಅಂದರೆ ನಾನು ಫಸ್ಟ್ ಈ ಶಾಲೆಗೆ ಬಂದಾಗ ಗಾರ್ಡನು, ಆ ಲೈಬ್ರರಿ
ಆ ಥರದ್ದೆಲ್ಲ ನೋಡಿ ತುಂಬ ಖುಷಿ ಅನಿಸ್ತು. ಅಂದರೆ ಗೌರ್ಮೆಂಟ್ ಸ್ಕೂಲ್ ಈ ರೀತಿಯೂ ಇರ್ತದ ಅಂತ ಹೇಳಿ ಫೀಲ್ ಆಗಿತ್ತು ನನಗೆ. ಬಟ್ ಮಕ್ಕಳು ಈಗ ಕಡಿಮೆ ಇರೋದ್ರಿಂದ ಸ್ವಲ್ಪ ಬೇಸರ ಅದ್ರ ಬಗ್ಗೆ ಉಂಟು. ಪಾಠ ಮಾಡುವಾಗ ಆ ಥರ ಎಲ್ಲ ಸ್ವಲ್ಪ. ಹೀಗೆ ಎಲ್ಲರೊಂದಿಗೆ ಮಾತನಾಡ್ತಾ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ಶಾಲೆಯ ಮಕ್ಕಳಿಗೆ ಊಟದ ಸಮಯ ಮುಗಿಯಿತು. ನಾನು ನನ್ನ ಶಾಲೆಯ ಸವಿ ನೆನಪುಗಳನ್ನು ಹಂಚಿಕೊಳ್ಳಲು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ನೀವು ಕೂಡ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕನ್ನಡ ಶಾಲೆಯ ಒಂದೆರಡು ಸವಿ ನೆನಪುಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಸುನಿಧಿ ಹೆಗಡೆ.